ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಇವತ್ತು ನಾನು ಮೆಣಸಿನ ಬಳ್ಳಿಯನ್ನು ಮರಕ್ಕೆ ಹಬ್ಬಿಸುವ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನೋಡಿ, ಸಣ್ಣ ಮರಕ್ಕೆ ಆದರೆ ಮೆಣಸಿನ ಬಳ್ಳಿಯನ್ನು ನಾವು ದಾರದ ಸಹಾಯದಿಂದ ಕಟ್ಟಿ ಮೇಲೆ ಹಬ್ಬಿಸಬಹುದು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಈ ರೀತಿ ದಾರದ ಸಹಾಯದಿಂದ ಸಣ್ಣ ಮರಗಳಿಗೆ ಕಟ್ಟಿ ಹಬ್ಬಿಸಬಹುದು. ಆದರೆ ದೊಡ್ಡ ಮರಗಳಿಗೆ ದಾರದ ಸಹಾಯದಿಂದ ಕಟ್ಟುವುದು ಕಷ್ಟ ಸಾಧ್ಯವಾಗುತ್ತದೆ. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ, ಈ ರೀತಿ ಇರುವ ಮರಗಳು ಅಥವಾ ಇದಕ್ಕಿಂತ ದೊಡ್ಡ ಮರಗಳಿಗೆ ದಾರದಿಂದ ಕಟ್ಟುವುದು ಸ್ವಲ್ಪ ಕಷ್ಟವಾಗುತ್ತದೆ. ಇದಕ್ಕೊಂದು ಸರಳ ವಿಧಾನವೆಂದರೆ ಪಿನ್ನಿಂಗ್ ಮಾಡುವುದು. ಕಾಟನ್ ಬಟ್ಟೆಯನ್ನು ರಿಬ್ಬನ್ ರೀತಿ ಕಟ್ ಮಾಡಿ ಮೆಣಸಿನ ಬಳ್ಳಿಗಳಿಗೆ ಪಿನ್ನಿಂಗ್ ಮಾಡೋದು ತುಂಬ ಉತ್ತಮ. ನೀವು ಕಾಟನ್ ಬಟ್ಟೆಯ ಬದಲಿಗೆ ಅಡಿಕೆ ಹಾಳೆಯನ್ನು ಕೂಡ ರಿಬ್ಬನ್ ರೀತಿ ಕಟ್ ಮಾಡಿ ಸ್ಟ್ಯಾಪ್ಲರನ್ನು ಯೂಸ್ ಮಾಡಿಕೊಂಡು ಪಿನ್ನಿಂಗ್ ಮಾಡಬಹುದು. ಇದಕ್ಕಾಗಿ ಸಪ್ರೇಟ್ ಆದ ಒಂದು ಸ್ಟ್ಯಾಪ್ಲರ್ ಸಿಗುತ್ತದೆ. ಅದರ ಬಗ್ಗೆ ಕೂಡ ನಾನು ಮಾಹಿತಿ ಕೊಡ್ತೀನಿ. ನೋಡಿ, ಮೊದಲು ಯಾವ ರೀತಿ ಪಿನ್ನಿಂಗ್ ಮಾಡ್ತಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡಿ. ಈ ರೀತಿಯ ಸಣ್ಣ ಸಣ್ಣ ರಿಬ್ಬನ್ಗಳನ್ನು ಮಾಡಿಕೊಂಡು, ಇದು ನೀವು ಬಟ್ಟೆಯ ರಿಬ್ಬನ್ ಅಥವಾ ಅಡಿಕೆ ಹಾಳೆಯ ರಿಬ್ಬನ್ನನ್ನು ಕೂಡ ಮಾಡಿಕೊಳ್ಳಬಹುದು. ಈ ರೀತಿಯ ಸಣ್ಣ ಸಣ್ಣ ರಿಬ್ಬನ್ ಮಾಡಿಕೊಂಡ ಮೇಲೆ ಮರಗಳಿಗೆ ಎಲ್ಲೆಲ್ಲ ಮೆಣಸಿನ ಬಳ್ಳಿಯನ್ನು ಹಬ್ಬಿಸ್ತೀರೋ ಅಲ್ಲಿ ಪಿನ್ನಿಂಗ್ ಮಾಡಬೇಕು. ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀವಲ್ಲ, ಈ ರೀತಿ ಬಳ್ಳಿಯನ್ನು ಮರಕ್ಕೆ ಸೇರಿಸಿ ಪಿನ್ ಮಾಡಿದರೆ ಸಾಕು. ಈ ಪಿನ್ ಮರಕ್ಕೆ ಏನೂ ಡ್ಯಾಮೇಜ್ ಮಾಡುವುದಿಲ್ಲ. ಈ ಸ್ಟ್ಯಾಪ್ಲರ್ ಬಗ್ಗೆ ಕೂಡ ನಾನು ಮಾಹಿತಿ ಕೊಡ್ತೀನಿ. ನೋಡಿ, ಈಗ ನಾನು ನಿಮಗೆ ತೋರಿಸ್ತಿರೋದು T10 ಪಿನ್ಗಳು. ಅಂದರೆ ನೋಡಿ, ಈ ಒಂದು ಬಾಕ್ಸಲ್ಲಿ 1000 ಪಿನ್ಗಳಿರುತ್ತದೆ. ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತೇಳಿ. ಇದು ಮರಕ್ಕೆ ತುಂಬ ಚೆನ್ನಾಗಿ ಹಿಡಿಯುತ್ತದೆ. ಹಾಗೆ ಮರಕ್ಕೆ ಡ್ಯಾಮೇಜ್ ಕೂಡ ಆಗೋದಿಲ್ಲ. ನೋಡಿ, ಇದು ಸ್ಟ್ಯಾಪ್ಲರ್, T10 ಸ್ಟ್ಯಾಪ್ಲರ್. ಇದರ ಬೈಯಿಂಗ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ನೀವು ಬೇಕಾದರೆ ನೋಡಬಹುದು. ಸಾಧಾರಣ ಇದರ ಮಾರುಕಟ್ಟೆ ಬೆಲೆ ಬಂದು 500ರಿಂದ 700 ರೂಪಾಯಿವರೆಗೆ ಇರುತ್ತದೆ. ಇಲ್ಲಿ ಮರಕ್ಕೆ ಒಂದು ಹೊಡೆದು ತೋರಿಸ್ತಿದ್ದೀವಿ. ನೋಡಿ, ಯಾವ ರೀತಿ ಟೈಟಾಗಿ ಪಂಚೆ ಆಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀವಿ. ಇದು ನಿಮ್ಮ ಗಿಡವನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತದೆ. ಹಾಗಾಗಿ ಈ ರೀತಿಯ ಸ್ಟ್ಯಾಪ್ಲರ್ನು ಉಪಯೋಗಿಸಿ ನೀವು ನಿಮ್ಮ ಮೆಣಸಿನ ಬಳ್ಳಿಯನ್ನು ಪಿನ್ನಿಂಗ್ ಮಾಡಬಹುದು. ನೀವು ಕೂಡ ಈ ಸ್ಟ್ಯಾಪ್ಲರ್ ಬಳಸಿಕೊಂಡು ನಿಮ್ಮ ಮೆಣಸಿನ ಬಳ್ಳಿಯನ್ನು ಮರಕ್ಕೆ ತುಂಬ ಚೆನ್ನಾಗಿ ಹಬ್ಬಿಸಬಹುದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯ್ನ್ ಆಗಿ. ಥ್ಯಾಂಕ್ ಯು.